ಹಲೋ, ನನ್ನ ಈ ಬ್ಯೂಟಿಫುಲ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್. ಇದು ಸಂಜೆ ವ್ಲಾಗ್ ಆಗಿರುತ್ತೆ. ವಾತಾವರಣ ಅಂತೂ ತುಂಬ ಕೂಲ್ ಆಗಿತ್ತು. ಸ್ವಲ್ಪ ಹನಿ ಹನಿ ಮಳೆ ಬಂದು ಹೋಯಿತು. ಓಕೆ, ಈಗ ನಾನು ತೋರಿಸ್ತಾ ಇರೋ ಇಯರಿಂಗು ನಾನು ಮೀಶೋದಲ್ಲಿ ತೊಗೊಂಡಿತ್ತು. ಸೇಮ್ ಗೋಲ್ಡ್ ಇಯರಿಂಗ್ ಥರನೇ ಇದೆ ಅಲ್ವಾ? ಅಂದರೆ ನಾವು ತಿರ್ಪ ಕೂಡ ಗೋಲ್ಡ್ ಇಯರಿಂಗ್ ಥರ, ಅಂದರೆ ತಿರುಗಿಸ್ತೀವಲ್ಲ ಆ ಥರ ತಿರ್ಪನೆ ಬರುತ್ತೆ. ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನು ನಾನು ಅದರಿಂದ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಡ್ರೆಸ್ ಕೂಡ ಮೀಶೋಯಿಂದನೇ ಪರ್ಚೇಸ್ ಮಾಡಿತ್ತು. ಯಾವ ಥರ ಕಾಣ್ತಿದೆ ಅಂತ ನಾನು ಇಯರಿಂಗ್ನ ಈ ವಿಡಿಯೋದಲ್ಲಿ ಹಾಕಿ ಕೂಡ ತೋರಿಸಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಚಿಕ್ಕ ಮಕ್ಕಳಿಗೆ, ಎಕ್ಸ್ಪೆಷಲಿ ಚಿಕ್ಕ ಮಕ್ಳು ಇರ್ತಾರಲ್ಲ ಸ್ಕೂಲ್ಗೆ ಹೋಗೋರಿಗೆ, ಅವ್ರಿಗೆಲ್ಲ ಆರಾಮಾಗೆ ಮ್ಯಾಚ್ ಆಗುತ್ತೆ ಈ ಒಂದು ಇಯರಿಂಗ್ಸು. ಬೇಕು ಅಂದರೆ ನಾನು ಡ್ರೆಸ್ ಆ್ಯಂಡ್ ಇಯರಿಂಗ್ಸ್ ಎರಡೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತೊಗೊಳ್ಳಿ ನೋಡಿಬಿಟ್ಟು. ಬಟ್ ಬೇರೆ ಬೇರೆ ಎಲ್ಲ ತೊಗೊಂಡ್ರೆ ತಿರ್ಪ ಚೇಂಜ್ ಆಗ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಹೇರ್ ಕೇರ್ನೂ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಬಟ್ ಹೇರ್ ಸ್ಟೈಲ್ನಾದರೂ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಒಂದು ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಹಾಗೆ ಸ್ಕಿನ್ ಕೇರ್ನ ಒಂದು ಸ್ವಲ್ಪ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋ ಲೆಂತ್ ಏನು ಅಷ್ಟಾಗಿಲ್ಲ, ಸ್ವಲ್ಪನೇ ಇದೆ. ಸೊ ಬೇಗ ನೋಡ್ಬೋದು. ಈ ಹೇರ್ ಸ್ಟೈಲ್ ಬಂದು ವೆಸ್ಟರ್ನ್ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ಹಾಗೆ ಕ್ವಿಕ್ಕಾಗಿ ನಾವು ಈ ಒಂದು ಹೇರ್ ಸ್ಟೈಲ್ನ ಪಟ್ ಅಂತ ಮಾಡ್ಕೋಬೋದು. ಬಟ್ ಕಾಮ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಮೆಸ್ಸಿ ಹೇರ್ ಸ್ಟೈಲ್ ಥರ ಬೇಕು ಅಂದರೆ ಜಸ್ಟ್ ಈ ಥರ ಮಾಡ್ಕೋಬೋದು. ಸಿಂಪಲ್ ಹೇರ್ ಸ್ಟೈಲ್ ತೋರಿಸಿ ಅಂದರೆ ಕಾಲೇಜಿಗೆ, ಆಫೀಸಿಗೆ ಅಂತ ಕೆಲವೊಂದಷ್ಟು ಜನ ಮೆಸೇಜ್ ಹಾಕಿದ್ರು. ಹಾಗಾಗಿ ಈ ಒಂದು ಕಂಟೆಂಟ್ನ ಆ್ಯಡ್ ಮಾಡ್ಕೊಂಡಿದ್ದಷ್ಟೇ. ಹೇಗಿತ್ತು ಹೇರ್ ಸ್ಟೈಲು? ಇಷ್ಟ ಆಯಿತೋ ಇಲ್ವೋ ನಂಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಇಷ್ಟ ಆಯಿತು. ಈಸಿಯಾಗಿ ಮಾಡ್ಕೋಬೋದು ಅಂತ ಅನ್ನಿಸ್ತು. ಆ್ಯಂಡ್ ಇವತ್ತಿನ ವ್ಲಾಗು ಅಂದರೆ ಅವತ್ತಿನ ದಿನ ಜಾಸ್ತಿ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಒಂದು ಟೀ ಕುಡಿದೆ ಮತ್ತು ಆಚೆ ಈಚೆ ಎಲ್ಲ ಪಾಪುನ ಕರ್ಕೊಂಡು ಓಡಾಡ್ಕೊಂಡು ಬಂದೆ ಅಷ್ಟೇ. ಅಲ್ಲಿಗೆ ವಿಡಿಯೋನ ಎಂಡ್ ಮಾಡಿದೆ. ಮತ್ತು ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಶುರು ಮಾಡಿಕೊಂಡೆ. ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವಾಗ ಒಂದು ಒಳ್ಳೆ ಫೇಸ್ ಪ್ಯಾಕು ಅಥವಾ ಫೇಸ್ ಸ್ಕ್ರಬ್ಬು ಇಲ್ಲ ಫೇಸ್ ಮಾಸ್ಕು ಯಾವುದು ಬೇಕಾದರೂ ಅನ್ಕೋಬೋದು, ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಮಸೂರ್ ದಾಲ್ ಬರುತ್ತಲ್ಲ, ಸೊ ಮಸೂರ್ ದಾಲು ಮತ್ತು ಹೆಸರು ಕಾಳು ಜೊತೆಗೆ ಓಟ್ಸು, ಈ ಮೂರನ್ನು ತೊಗೊಂಡಿದ್ದೀನಿ. ಏನು ಗೊತ್ತಾ ಅಂದರೆ ಇನ್ಸ್ಟೆಂಟಾಗಿ ಬ್ರೈಟ್ನೆಸ್ ಕೊಡಬೇಕು, ಜೊತೆಗೆ ಟ್ಯಾನ್ ರಿಮೂವ್ ಮಾಡಬೇಕು. ಹಾಗೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು ಎಂತಾದರೂ ಇದ್ದರೆ ಅದು ಕೂಡ ಕ್ಲೀನ್ ಆಗಬೇಕು ಅಂದರೆ ಬೆಸ್ಟ್ ಇದು ಅಂತ ಹೇಳ್ಬೋದು. ಈಸಿಯಾಗಿ ಮನೇಲಿರೋದನ್ನೇ ನಾವು ಯೂಸ್ ಮಾಡ್ಕೋಬೋದು. ಈ ಮೂರು ಜೊತೆಗೆ ನಾವು ಸ್ವಲ್ಪ ಅಕ್ಕಿ ಕೂಡ ಸೇರಿಸ್ಕೋಬೋದು. ಇಲ್ಲಾಂದರೆ ಅಕ್ಕಿ ಫ್ಲೋರ್ನಾದ್ರು ಮಿಕ್ಸ್ ಮಾಡ್ಕೋಬೋದು. ಅದು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡು ನಾನು ಜಸ್ಟ್ ಮೂರನ್ನ ಪೌಡರ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಪೌಡರ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅಗ್ಯಾರೋ ರೀಗಲ್ ನ್ಯೂಟ್ರಿ ಬ್ಲೆಂಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು 3 ಜಾರ್ ಬಂದಿರುತ್ತೆ ಬ್ಲೆಂಡರು ಮತ್ತು ಗ್ರೈಂಡರು, ಜೊತೆಗೆ ಇನ್ನೊಂದು ಜ್ಯೂಸ್ ಬ್ಲೆಂಡರ್ ಸಹ ಕೊಟ್ಟಿರ್ತಾರೆ. ಹಾಗೆ ಇದು 400 ವ್ಯಾಟ್ಸಲ್ಲಿ ಬಂದಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕಡಿಮೆ ಸ್ಪೇಸಲ್ಲಿ. ಹಾಗೆ ಈಸಿಯಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಅದೆಲ್ಲವೂ ಮಾಡ್ಕೊಂಡಾದ್ಮೇಲೆ ಪೌಡರ್ ರೆಡಿ ಆಯಿತು. ಆ್ಯಕ್ಚುಲಿ ಇದು ಕಡಲೆ ಹಿಟ್ಟು ಇನ್ನೊಂದು ಕಡೆ ಇರೋದು, ಅದು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಈ ಮೂರು ಏನು ತೋರಿಸ್ದೆ ಅದು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ನಾವು ಅದಕ್ಕೆ ಮೊಸರಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ನೀರಾದರೂ ಯೂಸ್ ಮಾಡ್ಬೋದು. ನಾನಲ್ಲಿ ನೀರನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ನನ್ನ ಕೈ ಏನಿತ್ತು ಅದನ್ನು ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸಾರಿ, ನಾನು ಹೇರ್ ವ್ಯಾಕ್ಸ್ನೆಲ್ಲ ಮಾಡಿಲ್ಲ, ಅಂದರೆ ವ್ಯಾಕ್ಸ್ ಎಲ್ಲ ಮಾಡಿಲ್ಲ. ಜಸ್ಟ್ ಹಾಗೆ ಇದೆ ನನ್ನ ಹ್ಯಾಂಡು, ಅದ್ರ ಮೇಲೆ ಹಚ್ಚಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಸೋಪೆಲ್ಲ ಹಾಕಿ ಇವಾಗ ನಾವು ಸ್ಕ್ರಬ್ ಮಾಡಿದ್ರೆ ಅದು ಅಷ್ಟಾಗಿ ಟ್ಯಾನ್ ರಿಮೂವ್ ಆಗೋಲ್ಲ. ಈ ಥರ ಹೋಮ್ ಮೇಡ್ನ ಮಾಡಿ ಇಟ್ಕೊಂಡ್ರೆ ಯೂಸ್ ಮಾಡ್ಬೋದು. ಇದನ್ನು ನನ್ನ ಪಾಪುಗೂ ಕೂಡ ಯೂಸ್ ಮಾಡ್ತೀನಿ, ನಾನು ಕೂಡ ಯೂಸ್ ಮಾಡ್ತೀನಿ. ಆ್ಯಂಡ್ ಹಸ್ಬೆಂಡ್ಗೂ ಕೂಡ ಯೂಸ್ ಮಾಡೋಕ್ಕೆ ಹೇಳ್ತೀನಿ. ಬಟ್ ಅವರು ಗೊತ್ತಲ್ಲ, ಆ್ಯಸ್ ಯೂಶ್ವಲಿ ಎಲ್ಲ ಹಸ್ಬೆಂಡು ಕೂಡ ಸ್ಕಿನ್ ಕೇರ್ನ ಅಷ್ಟಾಗಿ ಇಷ್ಟಪಡೋದಿಲ್ಲ. ಓಕೆ. ಆ್ಯಂಡ್ ಫೇಸಿಗೂ ಕೂಡ ನಾನು ಇಲ್ಲಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಸ್ಕ್ರಬ್ ಮಾಡೋದ್ರಿಂದ ಈ ಮೂಗತ್ರ ಮತ್ತು ಸೊಂದಿ, ಕೆನ್ನೆ, ಈ ಚೀಕ್ಸು ಅಲ್ಲೆಲ್ಲವೂ ಕೂಡ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ರಿಮೂವ್ ಆಗುತ್ತೆ. ಶೋರ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದಾಗಿತ್ತು, ಬಟ್ ಇಷ್ಟಕ್ಕೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡು
ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನಷ್ಟು ಏರ್ ಕೇರ್ ಪ್ರಾಡಕ್ಟ್ಸ್ ಅಂದರೆ ನನ್ನ ರಿಯಲ್ ರೋಟೀನ್ ಎಲ್ಲವೂ ಇವಾಗ ಪ್ರೆಸೆಂಟ್ ಏನು ಯೂಸ್ ಮಾಡ್ತಾ ಇದ್ದೀನಿ, ಶ್ಯಾಂಪೂ ಮತ್ತು ಕಂಡೀಷ್ನರ್ ಅಥವಾ ಇನ್ನೊಂದು ಯಾವ ಥರ ಇದೆ ಅದನ್ನೆಲ್ಲನೂ ತೋರಿಸ್ಬೇಕು ಅಂತ ಇದ್ದೀನಿ. ಟೈಮ್ ಸಿಕ್ಕಿದಾಗ ಬೇಗ ಬೇಗ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಓಕೆ, ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಫುಲ್ಲು ಅವರೆಲ್ಲರಿಗೂ ಥ್ಯಾಂಕ್ ಯು. ಜಸ್ಟ್ 6 ನಿಮಿಷ ಅಷ್ಟೇ ವಿಡಿಯೋ ಇರೋದು. ಓಕೆ, ಯಾವ್ದಾದ್ರು ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.